ಎಲ್ರಿಗೂ ನಮಸ್ಕಾರ. ಅನ್ಶು ಅಶೋಕ್ ಹೆಗ್ಡೆ. ನಮಸ್ಕಾರ. ಏನು ಇವತ್ತಿನ ಟಾಪಿಕ್ ಏನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಏನು ಏನೋ ಪೀಠಕ್ಕೆ ಇದ್ದಂಗಿತ್ತು. ಐ ಲವ್ ಯು. ಐ ಲವ್ ಯು ಟು. ಓಕೆ, ಇವತ್ತಿನ ಟಾಪಿಕ್ ಇದೆ, ಅಂದರೆ ಲವ್. ಎಕ್ಸ್ಪ್ರೆಸ್ಸಿಂಗ್ ಲವ್. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಅದ್ರ ಬಗ್ಗೆ ನೀನೇ ಫಸ್ಟ್ ಹೇಳ್ಬಿಡು. ಹೆಣ್ಮಕ್ಳು ಯಾವತ್ತು ಏನು ಗೊತ್ತಾ, ಅವ್ರ ಲವ್ವನ್ನ ಇಟ್ಕೊಳ್ಳೋದೇ ಇಲ್ಲ, ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತಾರೆ ಸಾಕಷ್ಟು ವಿಚಾರಗಳನ್ನ. ಲವ್ ಅಂತಲ್ಲ, ಸಾಕಷ್ಟು ವಿಚಾರಗಳನ್ನ. ಆಮೇಲೆ ಲವ್ ಅವ್ರ ಹತ್ರ ಅವ್ರು ಎಕ್ಸ್ಪ್ರೆಸ್ ಮಾಡಲ್ವಾ. ಈ ಗಂಡು ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಅವನ ಲವ್ ಮಾಡ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟು ಸುಮಾರು ಕಾದು ಕಾದು ಅವನೇ ಐ ಲವ್ ಯು ಅಂತಾನೆ. ಇಲ್ಲ, ನಾನು ನನಗೆ ಟೈಮ್ ಬೇಕು, ಅದು ಬೇಕು, ನಾನು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಲವ್ ಇರುತ್ತೆ, ಬೇಕು ಅಂತಲೇ ಇಂಗ್ಲೀಷು. ಅದಾದಮೇಲೆ 2 ದಿನ ಇವನು ಕಾಯಿಸ್ಬಿಟ್ಟು ಇವ್ನ ತಲೆಯೆಲ್ಲ ಕೆಡಿಸ್ಕೊಂಡ್ಬಿಟ್ಟು, ಅಯ್ಯೋ ನಾನು ಲವ್ ಎಕ್ಸ್ಪ್ರೆಸ್ ಮಾಡಿಬಿಟ್ಟೆ, ಅವಳು 2 ದಿನ ಟೈಮ್ ತೊಗೊಂಡು, ಇವನು ಆ ಟೆನ್ಷನ್ ಇರುತ್ತಲ್ಲ, ಒಂಥರ ಅದ್ರಲ್ಲಿ ಒಂಥರ ಖುಷಿ ಇರುತ್ತೆ, ಬಟ್ ಏನೋ ಒಂಥರ ಟೆನ್ಷನ್. 2 ದಿನ ಆದಮೇಲೆ ಸಿಕ್ಕಿದಾಗ ಏನು ಅಂತ ಕೇಳ್ತಾನೆ. ಅವಾಗ ಇಲ್ಲ, ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆಮೇಲೆ ಹೇಳೋದೇನು ಗೊತ್ತಾ, ಅವ್ರು ಲವ್ ಆಯ್ತು, ಮದುವೆ ಆಯ್ತು ಅಂತ ಇಟ್ಕೋ. ಅಯ್ಯ, ನಾನು ಪ್ರಪೋಸಲ್ ಮಾಡಿಲ್ಲಪ್ಪ, ಇವರೇ ಪ್ರಪೋಸಲ್ ಮಾಡಿದ್ದು. ನನ್ನ ಪಾಡಿಗೆ ನಾನು ಅಲ್ಲಿ ರೋಡಲ್ಲಿ ಹಿಂಗೆ ಓಡಾಡ್ತಾ ಇದ್ದೆ, ಅಲ್ಲೆಲ್ಲೋ ಸಿಕ್ತಿದ್ದೆ, ಇಲ್ಲೆಲ್ಲೋ ಸಿಕ್ತಿದ್ದೆ, ಇವರೇ ಪ್ರಪೋಸಲ್ ಮಾಡಿದ್ದು, ನಾನೇನಲ್ಲ ಅಂತ. ಆದ್ರೆ ಒಳಗಡೆ ಒಂದು ಪ್ರೀತಿ ಇರುತ್ತಲ್ಲ, ಅದು ಹೇಳು ನಿಂದೆ. ಈಗ ಇದು ಯಾಕೋ ಬಾಣ ನನ್ ಮೇಲೆನೆ ಬಂತು ಅಂತ ಆಯ್ತು. ಇದು ನಿನ್ಮೇಲೆ ಬಂತು, ನೀನ್ ಮಾಡಿದ್ದು ಅದನ್ನೇ. ಬಟ್ ಅಂದ್ರೆ ಸಾರ್ವತ್ರಿಕ ಒಂದು ಇದನ್ನ ಹೇಳ್ಬೇಕು ಅಂತಂದ್ರೆ, ಇನ್ನು ಜನರಲ್ ಹೇಳ್ಬೇಕು ಅಂದ್ರೆ, ಬಹುಶಃ ಇದೇ ರೀತಿ ಜಾಸ್ತಿ. ಎಲ್ಲೋ ಹುಡುಗಿಯರೇ ಬಂದು ಹುಡುಗಂಗ ಐ ಲವ್ ಯು ಅಂತ ಹೇಳೋದು ವೆರಿ ರೇರ್ ಕೇಸ್. 100ರಲ್ಲಿ ಒಂದು 2% ಇಲ್ಲ ಅಂತ ಅನಿಸ್ತು. ಓಕೆ, ಈಗ ಇಷ್ಟೆಲ್ಲ ಏನಕ್ಕೆ ಲವ್ ಬಗ್ಗೆ ತುಂಬಾ ಮಾತಾಡ್ತಿದೀವಿ ಅಂತಂತಂದ್ರೆ, ನನ್ನಂತೂ ಲವ್ ಮ್ಯಾರೇಜು ಇಲ್ಲೇ ಹೇಳ್ಬಿಡ್ತೀನಿ. ನಾನೇ ಪ್ರಪೋಸಲ್ ಮಾಡಿದ್ದು. 2-3 ದಿವಸ ಹೇಳು ಟೈಮ್ ತಗೊಂಡ್ಲು, ಕಡೆಗೆ ಇಂಗ್ಲೀಷ್ನಲ್ಲಿ ಒಪ್ಕೊಂಡ್ಲು. ಈಗ 29 ವರ್ಷ ಕಳೀತು ಮದುವೆ ಆಗಿ. ಇನ್ನೇನು 30 ವರ್ಷಕ್ಕೆ ಬರ್ತೀವಿ. ಈಗ ನೀನು ಹೇಳ್ಬಿಡು, ಯಾಕಂದರೆ ನಾನೇ ಹೇಳು. ಹಲೋ, ಈಗ ಬಂದು ಐ ಲವ್ ಯು ನಾನೇ ತಾನೇ ಹೇಳಿದ್ದು. ಅಂದ್ರೆ 29 ವರ್ಷದ್ದು ಆ ಗಟ್ಟಿತನ ಇತ್ತಲ್ಲ, ಅದೇ ಆವಾಗ ಫಸ್ಟ್ ಅಂದಾಗ ಹಿಂಗ ಅಂದ್ಕೊಂಡು ಇನ್ನು ಅಯ್ಯೋ ಬೇಡ, ಇನ್ನೊಂದ್ಸರಿ ಆ ಟಾಪಿಕ್ ಎತ್ಕೊಳ್ಳೋಣ. ನಂದು ಲವ್ ಸಾಮಾನ್ಯ ಲವ್ ಅಲ್ಲ, 2 ಸ್ಟೇಟು. ಎಕ್ಸ್ಪ್ರೆಸಿಂಗ್ ಲವ್ ಇದು ಒನ್ ಆಫ್ ದ ಟಾಪಿಕ್ ವಿಚ್ ಇಸ್ ವೆರಿ ನಿಯರ್ ಟು ಮೈ ಹಾರ್ಟ್. ಏನಕ್ಕೆ ಅಂತಂತಂದ್ರೆ, ನಾವು ಹೆಣ್ಮಕ್ಳಾಗ್ಲಿ ಅಥವಾ ಗಂಡ್ ಮಕ್ಳಾಗ್ಲಿ, ಕೆಲವೊಬ್ರು ತುಂಬಾ ಶೈ ನೇಚರ್ ಅವ್ರು ಇರ್ತಾರೆ, ಅಥವಾ ಅವರಲ್ಲೇ ಅವ್ರ ಎಸಂಪ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ, ಅವ್ರು ಅರ್ಥ ಮಾಡ್ಕೋತಾರೆ. ಈಗ ಗಂಡು ಹುಡುಗರು ಹೇಳಲ್ಲ ಅಥವಾ ಹೆಣ್ಮಕ್ಳು ಹೇಳಲ್ಲ ಅಂತ ಆತರ ಇಲ್ಲ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ನಾವು ನಮ್ಮ ಮನ್ಸಲ್ಲೇನೆ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದೇನಾಗುತ್ತೆ ಅಂತಂದ್ರೆ, ವೆನ್ ಯು ಸ್ಟಾಪ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಲವ್, ಆವಾಗ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀನು ಏನು ಹೇಳೋದೇ ಇಲ್ಲ, ನೀನು ಮಾತಾಡೋದಿಲ್ಲ. ಈಗ ಸೇಯಿಂಗ್ ಒನ್ ಸಿಂಪಲ್ ಐ ಲವ್ ಯು ಮ್ಯಾಟರ್ಸ್. ಏನಕ್ಕೆ ಅಂತಂತಂದ್ರೆ, ಆ ಒಂದು ವೆನ್ ಯು ಎಕ್ಸ್ಪ್ರೆಸ್ ಇಟ್ ದಟ್ ಯು ಲವ್ ಹಿಮ್ ಆರ್ ಯು ಲವ್ ಹರ್, ಆ ಒಂದು ಸಣ್ಣ ಸ್ಮೈಲ್ ಬರುತ್ತಲ್ಲ ಫೇಸಲ್ಲಿ, ಅಥವಾ ಒಂಥರ ಲುಕ್. ಅದಕ್ಕೆ ಆಗಿನ ಕಾಲದಲ್ಲೆಲ್ಲ, ಈಗೆಲ್ಲ ಬೇರೆ, ಈಗೆಲ್ಲ ಮೊಬೈಲಲ್ಲೆಲ್ಲ ಮುಗಿದೋಗ್ತು. ಅವಾಗೆಲ್ಲ ಫಸ್ಟ್ ಲವ್ ಶುರುವಾಪದೆ ಕಣ್ಣಲ್ಲಿ ಕಣ್ಣಿಟ್ಟು ಲೈನ್ ಹೊಡೆಯೋದು ಅಂತ ಹೇಳ್ತಿದ್ದ. ಅವಳೆಲ್ಲ ಬೇಕಾದ್ರೆ ಹಿಂಗೆ ನೋಡೋದು, ಹಿಂಗೆ ನೇರವಾಗಿ ನೋಡ್ರಿ ಈ ಹುಡುಗಿ ಹಿಂಗೆ ನೋಡ್ಬಿಟ್ಟು ಹಿಂಗೆ ಅಂದ್ಕೊಂಡು ಹೊಂಟ್ಬಿಡೋದು. ಅಲ್ಲೇ ಗೊತ್ತಾಗೋದು. ಅದಕ್ಕೆ ಕನ್ನಡದಲ್ಲಿ ಒಂದು ಸಾಂಗ್ ಇದೆ, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡನು ಅಂತ. ತರಿತ ಆ ಕಣ್ಣೆ ಪ್ರತಿ ಒಂದಕ್ಕೂ ಕಾರಣ ಆಗುತ್ತೆ. तेरी आंखों के सिवा दुनिया में रखा क्या है. या हंजे. Okay, see, expressing love is one of the way of affection ಆಗಲಿ ಅಥವಾ ನಿಮ್ಮ ಫೀಲಿಂಗ್ಸ್ ನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಏಜ್ ಡಸಂಟ್ ಮ್ಯಾಟರ್ ಹಿಯರ್. ಏನಾಗತ್ತೆ ಅಂತಂದ್ರೆ, ಒಂದು ಮ್ಯಾರೇಜ್ ಅಲ್ಲಿ
ಫಸ್ಟ್ ಇಯರ್ ಇಟ್ಸ್ ಅ ವೆರಿ ಪ್ಯಾಲಿ ಕೈಂಡ್ ಆಫ್ ಅ ಥಿಂಗ್, ಓಕೆ ಯು ಗೋ ಆಫ್. ಸೆಕೆಂಡ್ ಇಯರ್, ಥರ್ಡ್ ಇಯರ್, ದೆನ್ ಮಕ್ಕಳಾಗತ್ತೆ, ಯುನೋ ಆ ಎಕ್ಸ್ಪ್ರೆಸ್ ಆಫ್ ಲವ್ ಡಿವೈಡ್ಸ್, ಮಕ್ಕಳಲ್ಲಿ ಡಿವೈಡ್ ಆಗೋಗುತ್ತೆ, ಅಥವಾ ಅವ್ರು ನಿಮ್ಮ ಪ್ರಿಯಾರಿಟಿ ಆಗ್ಬಿಡ್ತಾರೆ. ಆ ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಆಗಲಿ, that goes at the end, that is the last priority people are taking. Actually that should be your first priority. ಅದು ನಿಮ್ದು ಮೊದಲನೇ priority ಆಗಿರಬೇಕು. ಸೊ ವೆನೆವರ್ ಯು ಗೆಟ್ ಅ ಚಾನ್ಸ್, ನಿಮ್ಮ ಮನಸ್ಸಲ್ಲಿ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಹೋಲ್ಡ್ ಮಾಡ್ಕೋಬೇಡಿ. ಹೋಲ್ಡ್ ಮಾಡಿದಾಗ ಅದರ್ ಪರ್ಸನ್, ಆಪೋಸಿಟ್ ಪರ್ಸನ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ, ಹೇಳ್ತಾರೆ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಬೇರೆಯವ್ರ ಮನಸ್ಸಲ್ಲಿ ಏನ್ ನಡೀತಾ ಇರುತ್ತೆ. ನೀನ್ ಹೇಳ್ತಿರೋದು ಆಫ್ಟರ್ ಮ್ಯಾರೇಜ್ ಆರ್ ಬಿಫೋರ್ ಮ್ಯಾರೇಜ್ ಲವ್ ಇರುತ್ತಲ್ಲ? ಬೋತ್, ಆಕ್ಚುಲಿ ಬೋತ್. ಬಿಫೋರ್, ಆಫ್ ಕೋರ್ಸ್ ಬಿಫೋರ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ. ಆಫ್ಟರ್ ಮ್ಯಾರೇಜ್ ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ ಆಗೋಗುತ್ತೆ. ಎಷ್ಟೊಂದು ಕಪಲ್ಸ್ ಈ ಇಶ್ಯೂಸ್ ಫೇಸ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನೀವೀಗ ಬಿಫೋರ್ ಮ್ಯಾರೇಜ್, ಇಫ್ ಯು ಆರ್ ಇನ್ ಅ ಲಾಂಗ್ ರಿಲೇಶನ್ಶಿಪ್ ಆಗಲಿ, ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿನೂ ಯು ಗೆಟ್ ದಿಸ್, ಲೈಕ್ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ ಆಗುತ್ತೆ. ಓಕೆ ಪರವಾಗಿಲ್ಲ, ಶಿ ವಿಲ್ ಅಂಡರ್ಸ್ಟ್ಯಾಂಡ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ನಮ್ಮ ಪ್ರಿಯಾರಿಟೀಸ್ ನಾವು ಬೇರೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಕರಿಯರ್ ಬಿಲ್ಡಪ್ ಮಾಡೋದಿರುತ್ತೆ. ಸೊ ಆ ದೇರ್ ವುಡ್ ಬಿ ಡಿಫ್ರೆಂಟ್ ರೀಸನ್ಸ್ ಫಾರ್ ಇಟ್. ಕೆಲವೊಂದ್ಸಲ ಫ್ಯಾಮಿಲಿ, ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ ಆಗಲಿ, ಅಥವಾ ಯು ಹ್ಯಾವ್ ಕಿಡ್ಸ್, ಸೊ ವಾಟ್ ಯು ಫೀಲ್ ಇಸ್ ಅವ್ರ ಮುಂದೆ ನಾವು ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಏನಂತಂದ್ರೆ, ಯು ಕ್ಯಾನ್ ಸ್ಟೀಲ್ ಸ್ಮಾಲ್ ವಾಟ್ ಯು ಸೇ, ಆ ಪರ್ಟಿಕ್ಯುಲರ್ ಮೂಮೆಂಟ್ಸ್ನ ನೀವು ಹೆಂಗೆ ಕದ್ತೀರಾ ಅನ್ನೋದು, ಐ ಲವ್ ಯು ಹೇಳೋದು, ಅಥವಾ ಲವ್ನ ಯಾವುದೇ ಇದರಿಂದ ಎಕ್ಸ್ಪ್ರೆಸ್ ಮಾಡೋದು, ಇಟ್ಸ್ ಅನ್ ಆರ್ಟ್ ಆಕ್ಚುಲಿ. ಆ್ಯಂಡ್ ಮಿಸ್ಟರ್ ಹೆಗ್ಡೆ ಇಸ್ ವೆರಿ ಗುಡ್ ಅಟ್ ಇಟ್. ಆ್ಯಂಡ್ ಆಫ್ ಕೋರ್ಸ್ ಐ ಆಮ್ ಆಲ್ಸೋ ವೆರಿ ಎಕ್ಸ್ಪ್ರೆಸಿವ್ ವೆನ್ ಇಟ್ ಕಮ್ಸ್ ಟು ಲವ್. ಮೋರ್ ರೊಮ್ಯಾಂಟಿಕ್ ಅಂತ ಹೇಳಬೇಕು ಅಂತಂದ್ರೆ ನಾನು, ಬಟ್ ಓಕೆ, he have his own way of expressing love. We don't hold each other's ಆ ಒಂದು ಫೀಲಿಂಗ್ಸ್ ನ ಯಾವತ್ತೂ ಹೋಲ್ಡ್ ಮಾಡ್ಕೊಂಡಿಲ್ಲ. ಯಾವಾಗ ಹೇಳಬೇಕು ಅನ್ಸುತ್ತೆ, ವೆರಿ ಸ್ಮಾಲ್ ಥಿಂಗ್ಸ್ ಲೈಕ್ ನಮ್ದು ವೆನೆವರ್ ವಿ ಸಿಟ್ ಫಾರ್ ಈಟಿಂಗ್, ದ ಫಸ್ಟ್ ತುತ್ತು ಏನಿರುತ್ತೆ, ವಿ ಫೀಡ್ ಈಚ್ ಅದರ್. ಸೊ ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್. ಅಥವಾ ನಾನು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋದು, ಇವರು ಮಧ್ಯದಲ್ಲಿ ಬಂದು ಕೆಣಕೋದು, ಏನೋ ಒಂದು ಹೇಳ್ಬಿಟ್ಟು ಹೊಟ್ಟೋಗೋದು, actually that is also one part of expressing your love, that yes, you are there. So there are different things. ನೀವು ಚಾನ್ಸ್ ಹುಡುಕ್ತಾ ಇರಬೇಡಿ. there are lot of chances actually in a day you get. So ನನಗೆ ಗೊತ್ತಿಲ್ಲ how many times we say this to each other, ಅಥವಾ ಆ ಪಬ್ಲಿಕ್ ಅಲ್ಲಿ, ಇನ್ಫ್ಯಾಕ್ಟ್ he doesn't hold it, he tells even in the public also. Okay, so ಆ ತರದಿರುತ್ತೆ. So don't hold your feelings towards saying that you love someone. So please express it.